ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನ ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ ನಿಮ್ಮ ಆಪ್ತರಿಗೆ. ಯಾರು ನೀವು ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಟೈಮ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಓಕೆ, ನಾವು ಒಟ್ಟಾಗಿ ನಮ್ಮ ತಂದೆಯನ್ನು ಆರಾಧಿಸುವ. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ನಾವು ಆರಾಧನೆ ಮಾಡುವ ಮತ್ತು ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲೋ. ಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಪ್ರೀತಿಯು ಶಾಶ್ವತವಾದದ್ದು, ನಿನ್ನ ಕೃಪೆಯು ಶಾಶ್ವತವಾದ, ನೀನು ಉನ್ನತನು, ಪರಮೋನ್ನತನು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲೋ. ಯುವರ್ ಪ್ರೆಸೆನ್ಸ್ ಮಾಸ್ಟರ್. ನನ್ನ ತಂದೆ ನಿಮಗೆ ಆರಾಧನೆ, ನನ್ನ ತಂದೆ ನಿಮಗೆ ಘನಮಾನ ಮಹಿಮೆ ನಿಮಗೆ ಸ್ತುತಿ ಸ್ತೋತ್ರ ಇಂದೆಂದು ನಿಮಗೆ.
ನನ್ನ ತಂದೆ. ನಿನ್ನ ಕ್ರಿಯೆಗಳು ಅತಿಶಯವೇ, ನಿನ್ನ ಮಾರ್ಗವು ನಿತ್ಯ ಜೀವವೇ. ನಿನ್ನ ಕ್ರಿಯೆಗಳು ಅತಿಶಯವೇ, ನಿನ್ನ ಮಾರ್ಗವು ನಿತ್ಯ ಜೀವವೇ. ಘನಮಾನ ಮಹಿಮೆ ನಿಮಗೆ, ಸ್ತುತಿ ಸ್ತೋತ್ರವು ಎಂದೆಂದು ನಿಮಗೆ. ಘನಮಾನ ಮಹಿಮೆ ನಿಮಗೆ, ಸ್ತುತಿ ಸ್ತೋತ್ರವು ಎಂದೆಂದು ನಿಮಗೆ. ಆರಾಧನೆ ನನ್ನ ತಂದೆ ನಿಮಗೆ. ಆರಾಧನೆ ನನ್ನ ತಂದೆ ನಿಮಗೆ. ಘನಮಾನ ಮಹಿಮೆ ನಿಮಗೆ, ಸ್ತುತಿ ಸ್ತೋತ್ರವು ಎಂದೆಂದು ನಿಮಗೆ. ಘನಮಾನ ಮಹಿಮೆ ನಿಮಗೆ, ಸ್ತುತಿ ಸ್ತೋತ್ರವು ಎಂದೆಂದು ನಿಮಗೆ. ಉತ್ತಮನೇ 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 ನನ್ನ ತಂದೆ. ಉನ್ನತನೇ 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 ನನ್ನ ತಂದೆ. ಉತ್ತಮನೇ 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 ನನ್ನ ತಂದೆ. ಉನ್ನತನೇ 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 ನನ್ನ ತಂದೆ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮವ ನಮಗೆ ನೀಡಿದೆ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮವ ನಮಗೆ ನೀಡಿದೆ.
ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಪರಿಶುದ್ಧ ತಂದೆಯು ನೀನೇ, ಪರಿಶುದ್ಧ ತಂದೆಯು ನೀನೇ. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಸರ್ವಶಕ್ತ ತಂದೆಯು ನೀನೇ, ಸರ್ವಶಕ್ತ ತಂದೆಯು ನೀನೇ. ಇಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ 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 ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಸರ್ವಶಕ್ತ ತಂದೆಯು ನೀನೇ, ಸರ್ವಶಕ್ತ ತಂದೆಯು ನೀನೇ. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಹಾಲೆಲೂಯಾ 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 ಹಾಲೆಲೂಯಾ. ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂಥ
ಎಂಥ ಉಲ್ಲಾಸವು ಸಂತೋಷವು ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ಸನ್ನಿಧಿಯಲ್ಲಿ ಆರಾಧನೆ ಮಾಡುವಂಥದ್ದು ಇಟ್ ಇಸ್ ಅ ಗ್ರೇಟ್ ಜಾಯ್ ಆಫ್ ಗಾಡ್. ಅದು ಸಂತೋಷವಾಗಿದೆ, ಉಲ್ಲಾಸವಾಗಿದೆ. ಥ್ಯಾಂಕ್ ಯು ಫಾದರ್ ಯುವರ್ ಗ್ರೇಸ್, ಥ್ಯಾಂಕ್ ಯು ಫಾದರ್ ಯುವರ್ ಅನಾಯಿಂಟಿಂಗ್, ಥ್ಯಾಂಕ್ ಯು ಫಾದರ್ ಯುವರ್ ಗ್ರೇಟ್ ಕಂಪ್ಯಾಷನ್ ಅಂಡ್ ಮರ್ಸಿ ಆಫ್ ಗಾಡ್. ಥ್ಯಾಂಕ್ ಯು ಫಾದರ್ ಯುವರ್ ಬ್ಲೆಸ್ಸಿಂಗ್, thank you Father your favor, thank you Father your ministering angels, oh God. Oh. Thank you Lord, we are surrounded by angels and grace and favor, oh Master. Spirit of God, we guided by you and led by you, know by you and understand by you, Lord. Oh, in Jesus' name, amen, amen, amen. Okay, praise God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಇವತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ಜಾನೋಕ್ತಿ 4:23, ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಪ್ರೈಸ್ ಗಾಡ್. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರ ಒಳಗಿಂದ ಜೀವಧಾರೆಗಳು ಹೊರಡುವವು. ಇಲ್ಲಿ ಹೃದಯ ಅಂತ ಮಾತಾಡುವಂಥದ್ದು ಮನುಷ್ಯನ ಹ್ಯೂಮನ್ ಸ್ಪಿರಿಟ್. ಓಕೆ, ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಲಿಕ್ಕೆ ಹೋದರೆ ನಮ್ಮ ಆತ್ಮ ಮತ್ತು ಕರ್ತನ ಆತ್ಮ ಅದು ಒಂದು ಆಗಿದೆ. ದೇವರ ಆತ್ಮನು ಈ ಲೋಕದಲ್ಲಿ ಏನೇ ಮಾಡುವುದಾದರೂ ಆತನು ನೇರವಾಗಿ ಏನು ಮಾಡುವುದಿಲ್ಲ. ಆತನು ನಿಮ್ಮ ಮೂಲಕ ತನ್ನ ಕೆಲಸವನ್ನು ಮಾಡುತ್ತಾನೆ. ನಿಮ್ಮ ಮೂಲಕ ಆತನು ತನ್ನ ನದಿಯನ್ನು ಹರಿಸ್ತಾನೆ. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ದ ಪ್ರಾಫೆಟಿಕ್ ಆಗಿ, ಪ್ರವಾದನ ರೂಪವಾಗಿ ಒಂದು ಮಾತನ್ನು ಮಾತಾಡಿದ. ಯಾರಾದರೂ ಬಾಯಾರಿದರೆ ಆತ ನನ್ನ ಬಳಿಗೆ ಬರಲಿ ಮತ್ತು ನನ್ನಿಂದ ಕುಡಿಯಲಿ. ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ, ದ ಓಲ್ಡ್ ಟೆಸ್ಟಮೆಂಟ್ ಅನ್ನು ಅದನ್ನು ಕೋಟ್ ಮಾಡುತ್ತಾನೆ. ಶಾಸ್ತ್ರದಲ್ಲಿ, ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಜೀವಕರವಾದ ಹೊಳೆಗಳು ಹರಿತವೆ. ಅಲ್ಲಿ ಹಳೆ ಒಡಂಬಡಿಕೆ ನಾವು ನೋಡ್ತೇವೆ, ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಪ್ರಿಯರೇ, ನಿಮ್ಮ ಒಳಗೆ ಒಂದು ನದಿ ಇದೆ. ಸರ್ವಶಕ್ತನಾದ ದೇವರು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. He lives in you. ನೀವು ಪಾರಾತ್ಮನ ನಿವಾಸ ಸ್ಥಾನವಾಗಿದ್ದೀರಿ. ನಾವು ನೋಡ್ತೇವೆ, ಕೀರ್ತನೆ 46:1 ಓದಿದ್ರೆ ನಮಗೆ ಸಿಗ್ತದೆ. ಕೀರ್ತನೆ 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಸುತ್ತಮುತ್ತಲೂ ಇಕ್ಕಟ್ಟುಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಪ್ರಾಬ್ಲಮ್ಗಳಿರ್ಬೋದು, ತೊಂದರೆಗಳಿರ್ಬೋದು, ಚಾಲೆಂಜ್ಗಳಿರ್ಬೋದು, ಸವಾಲುಗಳಿರ್ಬೋದು. ಯು ಆರ್ ಫೇಸಿಂಗ್ ಡಿಫರೆಂಟ್ ಚಾಲೆಂಜಸ್, ಬಟ್ ಆತನು ನಮಗೆ ಆಶ್ರಯ ದುರ್ಗವಾಗಿದೆ. ಇಂಗ್ಲಿಷ್ನಲ್ಲಿ ಹೇಳ್ತದೆ, ಗಾಡ್ ಈಸ್ ಅವರ್ ರಿಫ್ಯೂಜ್ ಅಂಡ್ ಸ್ಟ್ರೆಂತ್ ಅಂತ ಹೇಳ್ತದೆ. ಅಂದರೆ ದೇವರು ನಮಗೆ ಸಾಮರ್ಥ್ಯವಾಗಿದ್ದಾನೆ. ಗಾಡ್ ಈಸ್ ಅವರ್ ರಿಫ್ಯೂಜ್ ಅಂಡ್ ಸ್ಟ್ರೆಂತ್. ಗಾಡ್ ಈಸ್ ಅವರ್ ಎಬಿಲಿಟಿ. ಓಕೆ, ಎ ವೆರಿ ಪ್ರೆಸೆಂಟ್ ಹೆಲ್ಪ್ ಇನ್ ಟ್ರಬಲ್. ಎನಿ ಟ್ರಬಲ್ ಕಮ್ಸ್, ಈಸ್ ಆಲ್ವೇಸ್
ಪ್ರೆಸೆಂಟ್. ಎನಿ ಸಿಚುವೇಶನ್ ಕಮ್ಸ್, ಎನಿ ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಆತನು ಯಾವಾಗಲೂ ಇಕ್ಕಟ್ಟಿನಲ್ಲಿ ಆತನ ವಿಶೇಷ ಸಹಾಯಕನು. ಓಕೆ, ಎರಡನೇ ವಚನದಲ್ಲಿ ನಾವು ನೋಡ್ತೇವೆ, ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಎರಡನೇ ವಚನ ಹೇಳ್ತದೆ, ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ನೆಕ್ಸ್ಟ್, ಸಮುದ್ರವು ಘೋಷಿಸಿದ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ನಿಮ್ಗೆ ಗೊತ್ತು, ಸುನಾಮಿ ಬಂದಾಗ, ಸುನಾಮಿ ಅಟ್ಯಾಕ್ ಆದಾಗ ಅನೇಕ ದ್ವೀಪಗಳು ನಾವು ನೋಡ್ತೇವೆ ಚಲಿಸ್ತವು ಅಂತ ಕೇಳಿದ್ದೇವೆ ನಾವು. ಕೆಲವು ಮೀಟರ್ಗಳು ಚಲಿಸ್ತವು. ಈ ಭೂಕಂಪ ಆದಾಗ ಏನೇನೋ ಆಗ್ತದೆ. ಸಮುದ್ರವು ಘೋಷಿಸಿದ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಓಕೆ, ನೆಕ್ಸ್ಟ್, ಒಂದು ನದಿ ಅದೇ, ಒಂದು ನದಿ ಅದೇ. ದೇರ್ ಈಸ್ ಎ ರಿವರ್. ಓಕೆ, ದೇರ್ ಇಸ್ ಎ ರಿವರ್. ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಒಂದು ನದಿ ಇದೆ, ಆ ನದಿ ಎಲ್ಲಿ ಕೂಡ ಇಲ್ಲ, ನಿಮ್ಮ ಒಳಗಿದೆ, ಇನ್ಸೈಡ್ ಆಫ್ ಯು. ದೇರ್ ಇಸ್ ಎ ರಿವರ್ ಇನ್ಸೈಡ್ ಆಫ್ ಯು, ದೇರ್ ಇಸ್ ಎ ಲೈಫ್ ಇನ್ಸೈಡ್ ಆಫ್ ಯು. ನಿಮ್ಮ ಒಳಗೆ ಒಂದು ನದಿ ಇದೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ನಿಮ್ಮ ಒಳಗೆ ಒಂದು ನದಿ ಇದೆ. ಅದರ ಕಾಲುವೆಗಳು ಪರಿಶುದ್ಧ ಪರಾತ್ಮನ ಪರಿಶುದ್ಧ ನಿವಾಸವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಪರಾತ್ಮನ ಪರಿಶುದ್ಧ ನಿವಾಸವು ಅದು ನೀವಾಗಿದ್ದೀರಿ. ಆತನು ನಿಮ್ಮಲ್ಲಿ ವಾಸಿಸ್ತಾ ತಿರುಗಾಡುತ್ತಾನೆ. ಆತನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಆ್ಯಂಡ್ ಯು ಆರ್ ದ ಸಿಟಿ ಆಫ್ ಗಾಡ್. ಓಕೆ, the holy place of tabernacle of the most high. There is a river whose stream shall make glad the city of God. You are the city of God. Bible ಒಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿಯನ್ನು ಸಿಟಿ ಅಂತ ಕರೀತದೆ. ಅದಕ್ಕೆ ಬೈಬಲ್ ಇದೆ, ಗುಡ್ಡದಲ್ಲಿ ಕಟ್ಟಿದ ಪಟ್ಟಣ ಅಂದರೆ ಸಿಟಿ ಅದು ಮರೆಯಾಗಿರುವುದಿಲ್ಲ. ದೀಪವನ್ನು ಹೊತ್ತಿಸಿ ಯಾರು ಕೊಳಗದ ಒಳಗೆ ಇಡುವುದಿಲ್ಲ. ಅದರರ್ಥ ಒಬ್ಬ ಇಂಡಿವಿಜುವಲ್ಗೆ ದೇವರು ಹೇಳುವಂಥ ಮಾತು ಅಂದರೆ, ನಾನು ಸೀಕ್ರೆಟ್ ಆಗಿರ್ತೇನೆ, ನಾನು ಮರೆಯಾಗಿರ್ತೇನೆ, ನಾನು ಸೀಕ್ರೆಟ್ ವಿಶ್ವಾಸಿ ಆಗಿರುತ್ತೇನೆ. ನೋ, ಯು ಕ್ಯಾನಾಟ್ ಬಿ ಸೀಕ್ರೆಟ್. ದೀಪವನ್ನು ಹೊತ್ತಿಸಿ ಯಾರು ಕೊಳಗದೊಳಗೆ ಇಡುವುದಿಲ್ಲ. ಅದು ದೀಪಸ್ತಂಭದ ಮೇಲೆ ಇಡ್ತಾರೆ ಎಲ್ಲರಿಗೆ ಪ್ರಕಾಶಿಸಲಿಕ್ಕೆ. ಓಕೆ, 4 ಜನಕ್ಕೆ ಅದು ಬೆಳಕು ಕೊಡುತ್ತದೆ ದೀಪಸ್ತಂಭದ ಮೇಲೆ. ಬೆಳಕಿನಲ್ಲಿ ಕನ್ಫ್ಯೂಷನ್ ಇಲ್ಲ, ಬೆಳಕಿನಲ್ಲಿ ಎಡವಿ ಬೀಳುವುದಿಲ್ಲ, ಬೆಳಕಿನಲ್ಲಿ ಒಬ್ಬರಿಗೊಬ್ಬರು ತಾಂಟುವುದಿಲ್ಲ. ಎಲ್ಲಿ ಕತ್ತಲೆ ಇದೆ ಜನ ಕನ್ಫ್ಯೂಷನ್ ನಡೀತಾರೆ, ಕತ್ತಲೆ ಇದೆ ಎಡವಿ ಬೀಳುತ್ತಾರೆ. ಇವತ್ತು ಅನೇಕ ಗಲಿಬಿಲಿಗಳು ನಡೀತವೆ. ಆಫೀಸ್ನಲ್ಲಿ ಗಡಿಬಿಡಿಗಳು, ಎಲ್ಲ ಹೋದ ಕಡೆಯಲ್ಲಿ ಗಲಿಬಿಲಿಗಳು, ಕನ್ಫ್ಯೂಷನ್ಗಳು. ನಿಮ್ಮ ಬೆಳಕು ನಂಬರ್ 1 ಪ್ರಕಾಶಿಸಬೇಕು. ಯಾವಾಗ ನಿಮ್ಮ ಬೆಳಕು ಪ್ರಕಾಶಿಸ್ತದೆ, ಇತರರಿಗೆ ಅದು ಬೆಳಕು ಕೊಡ್ತದೆ, ಆ ಬೆಳಕು ಕಂಟಿನ್ಯೂ ಆಗಿ ಉರಿಯುತ್ತದೆ. ಒಂದು ಬೆಳಕು ಯಾವಾಗಲೂ ಕೊಳಗದ ಒಳಗೆ ಇಟ್ಟರೆ, ಅದನ್ನು ಮುಚ್ಚಿಟ್ರೆ ಅದು ಆರಿ ಹೋಗ್ತದೆ. ಬೆಳಕು ಆರಿ ಹೋಗ್ತದೆ. ಯಾರು ಕೂಡ ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ಅದು ಆರಿ ಹೋಗ್ತದೆ. ಅದಕ್ಕೋಸ್ಕರ ಯಾರು ಕೂಡ ನಾನು ವಿಶ್ವಾಸಿ ಸೀಕ್ರೆಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನೀನು ಪ್ರಜ್ವಲಿಸುವಾಗ ನಿನ್ನ ಕ್ಯಾರೆಕ್ಟರ್ಗಳು ಗೊತ್ತಾಗ್ತದೆ. ಪ್ರೈಸ್ ಗಾಡ್. ಹೌ ಯು ಲವ್ ಅದರ್ ಪೀಪಲ್, ಹೌ ಯು ಡೂಯಿಂಗ್ ಗುಡ್ ಟು ಅದರ್ಸ್, ದಟ್ ಈಸ್ ಯೋರ್ ಗಾಸ್ಪೆಲ್. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವಂಥ ವಾಕ್ಯ ಹೇಳ್ತದೆ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ.
ಲೆಟ್ ಯುವರ್ ಲೈಟ್ ಸೋ ಶೈನ್. ಅವರು ಪರಲೋಕದ ತಂದೆಯನ್ನು ಕೊಂಡಾಡುತ್ತಾರೆ. ಅದೇ ರೀತಿ ಗುಡ್ಡದಲ್ಲಿ ಕಟ್ಟಿದ ಪಟ್ಟಣ ಅದು ಮರೆಯಾಗಿರುವುದಿಲ್ಲ, ಅದು ಎಲ್ಲರಿಗೂ ಕಾಣ್ತದೆ. ಯು ಆರ್ ದ ಸಿಟಿ ಆಫ್ ಗಾಡ್. ದೇವ ನಗರವನ್ನು ಸಂತೋಷಪಡಿಸ್ತದೆ, ನಿಮಗೆ ಸಂತೋಷವನ್ನುಂಟು ಮಾಡುತ್ತದೆ, ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನುಂಟು ಮಾಡುತ್ತದೆ. ನೀವು ಹೋಗುವಾಗ ಸಂತೋಷ, ಬರುವಾಗ ಸಂತೋಷ, ಕೂತ್ಕೊಳ್ಳುವಾಗ ಸಂತೋಷ, ಸಭೆಯಲ್ಲಿ ಇರುವಾಗ ಸಂತೋಷ, ಆಫೀಸಿಗೆ ಹೋಗುವ ಸಂತೋಷ, ದಾಂಪತ್ಯದಲ್ಲಿ ಸಂತೋಷ, ನಿಮ್ಮ ಮಕ್ಕಳಲ್ಲಿ ನೀವು ಸಂತೋಷಿಸ್ತೀರಿ, ದೇವರಲ್ಲಿ ನೀವು ಸಂತೋಷಿಸ್ತೀರಿ. ಯು ಆಲ್ವೇಸ್ ರಿಜಾಯ್ಸ್ ಅಂಡ್ ಗ್ಲಾಡ್. ಅದಕ್ಕೋಸ್ಕರ ಪ್ರಿಯರೇ, ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ರಿವರ್ಸ್ ಆಫ್ ಲೈಫ್ ಫ್ಲೋ ಆಗುತ್ತದೆ. ಸಮಾಧಾನದ ನದಿ ಹರಿಯುತ್ತದೆ, ಪ್ರೀತಿಯ ನದಿ ಹರಿಯುತ್ತದೆ, ಕರುಣೆಯ ನದಿ ಹರಿಯುತ್ತದೆ, ಜಯದ ನದಿ ಹರಿಯುತ್ತದೆ. ಎಲ್ಲಿ ನದಿ ಹರಿಯುತ್ತದೆ ಆ ಸುತ್ತಮುತ್ತಲ ಪ್ರದೇಶ ಯಾವಾಗಲೂ ಗ್ರೀನ್ ಆಗಿರುತ್ತದೆ, ಹಸಿರುಗಾವಲಾಗಿರುತ್ತದೆ. ಗಿಡ ಮರಗಳು ಆ ಸುತ್ತಮುತ್ತಲು ಯಾವಾಗಲೂ ಹಸಿರಾಗಿರುತ್ತದೆ. ಒಂದು ತೋಟಕ್ಕೆ ಎಷ್ಟೇ ಗೊಬ್ಬರ ಹಾಕು, ಒಂದು ತೋಟಕ್ಕೆ ಎಷ್ಟೇ ರೇಟ್ ಕೊಡು, ಒಂದು ವೇಳೆ ಅದಕ್ಕೆ ನೀರಿಲ್ಲ ಅಂತ ಹೇಳಿದರೆ ಆ ಇಡೀ ತೋಟ ಡ್ರೈ ಆಗ್ತದೆ, ಒಣಗುತ್ತದೆ, ಸುಕ್ಕು ಕಟ್ಟುತ್ತದೆ. ಯಾಕೆ? ನೀರು ಇಲ್ಲದಿರುವ ಕಾರಣ. ಅದೇ ರೀತಿ ನಿಮ್ಮ ಒಳಗೆ ದೇವರು ಲೈಫ್ ಇಟ್ಟಿದ್ದಾನೆ. ಯು ಮಸ್ಟ್ ಸ್ಪೀಕ್ ಲೈಫ್. ನೀವು ನಿಮ್ಮ ಪರಿಸ್ಥಿತಿಗಳಿಗೆ ಜೀವವನ್ನು ಮಾತಾಡಬೇಕು, ನಿಮ್ಮ ಕುಟುಂಬಕ್ಕೆ ನೀವು ಜೀವವನ್ನು ಮಾತಾಡಬೇಕು, ನಿಮ್ಮ ಆಫೀಸಿಗೆ ನೀವು ಜೀವವನ್ನು ಮಾತಾಡ್ರಿ, ನಿಮ್ಮ ಮಕ್ಕಳಿಗೆ ನೀವು ಜೀವವನ್ನು ಮಾತಾಡಿ, ನಿಮ್ಮ ಸಭೆಗೆ ನೀವು ಜೀವವನ್ನು ಮಾತಾಡಿ. ಯಾವಾಗ ನೀವು ರೈಟ್ ಮಾತುಗಳನ್ನು ಮಾತಾಡುತ್ತೀರಿ, ಆ ನದಿ ಹರಿಯುತ್ತದೆ. ಯು ಆರ್ ರಿಲೀಸಿಂಗ್ ಲೈಫ್. ನೀವು ಜೀವವನ್ನು ಬಿಡುಗಡೆ ಮಾಡ್ತೀರಿ, ಆ ನದಿಯನ್ನು ಬಿಡುಗಡೆ ಮಾಡ್ತೀರಿ ಥ್ರೂ ಎ ವರ್ಡ್. ನಿಮ್ಮ ಮಾತುಗಳ ಮೂಲಕ ನಿಮ್ಮ ಸುತ್ತಮುತ್ತಲ ಪ್ರದೇಶ ಅದು ಯಾವಾಗಲೂ ಹಸಿರಾಗಿರುತ್ತದೆ. ಹಸಿರು ಇನ್ನೊಂದು ಸೂಚಿಸ್ತದೆ, ಇಸ್ ಅ ಪ್ರಾಸ್ಪರಿಟಿ, ಅದು ಅಭಿವೃದ್ಧಿ. ಡ್ರೈ ನೆಲ ಅದು ಸೂಚಿಸ್ತದೆ ಪಾವರ್ಟಿ, ಬರಗಾಲ. ಪ್ರೇರೆ, ನಿಮ್ಮ ಒಳಗೆ ದೇವರು ನದಿ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ 4ನೇದು 23ನೇ ವಚನ, ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. 23. ಓಕೆ, 24ನೇ ವಚನ, ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡಿಸಿ. ಪುಟ್ ಅವೇ ಫ್ರಮ್ ಯು ಎ ಡಿಸೀಟ್ಫುಲ್ ಮೌತ್ and put perverse lips far from you. ಅಂದರೆ ಡಿಸೀಟ್ಫುಲ್, ವಂಚನೆಯ ಮಾತುಗಳು. ನೀನು ಬಾರ್ನ್ ಅಗೇನ್ ಆಗಿದ್ದಿ, ದೇವರ ಜೀವ ನಿನ್ನ ಒಳಗಿದೆ, ನಿನ್ನ ನಾಲಿಗೆಯಲ್ಲಿ ಜೀವ ಇದೆ, ನಿನ್ನ ನಾಲಿಗೆಯಲ್ಲಿ ಮರಣ ಇದೆ, ನಿನ್ನ ಜೀವವನ್ನು ಮಾತಾಡಲಿಕ್ಕೆ ಕರೆಯಲ್ಪಟ್ಟಿದ್ದೆ. ಬೈಬಲ್ ಹೇಳ್ತಿದೆ, ಯಾವಾಗ ನೀವು ನಕಾರಾತ್ಮಕ ಮಾತುಗಳನ್ನು ಮಾತಾಡುತ್ತಿ, ಆಗ ನದಿ ನಿನ್ನ ಒಳಗಿದ್ದದ್ದು ನಿಲ್ತದೆ. ಮಗ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ. ನೀನು ಆರೋಗ್ಯವಾಗಿರುವಾಗಲೂ ಎವ್ರಿ ಟೈಮ್ ಯು ಮಸ್ಟ್ ಸ್ಪೀಕ್ ಹೆಲ್ತ್, ಯು ಮಸ್ಟ್ ಸ್ಪೀಕ್ ಪೀಸ್. ಎವ್ರಿ ಡೇ ಮಾರ್ನಿಂಗ್ ಎದ್ದುಕೊಂಡು, ಬೆಳಿಗ್ಗೆ ಎದ್ದುಕೊಂಡು ಆ ಜೀವವನ್ನು ಬಿಡುಗಡೆ ಮಾಡ್ರಿ, ನಿಮ್ಮ ಒಳಗಿದ್ದ ನದಿಯನ್ನು ಬಿಡುಗಡೆ ಮಾಡ್ರಿ. ಪರಿಸ್ಥಿತಿ ಬರುವ ಮುಂಚೆ ಪರಿಸ್ಥಿತಿಗೆ ಮಾತಾಡ್ರಿ. ನಿಮ್ಮ ಕುಟುಂಬದಲ್ಲಿ ವಾಕ್ಯ ಏನು ಹೇಳ್ತದೆ ಅದಕ್ಕೆ ಮಾತಾಡ್ರಿ. ನಿಮ್ಮ ಮಕ್ಕಳ ಬಗ್ಗೆ ವಾಕ್ಯ ಏನು ಹೇಳ್ತೇವೆ ಮಾತಾಡ್ರಿ. ನಿಮ್ಮ ಬಿಸ್ನೆಸ್ ಬಗ್ಗೆ ವಾಕ್ಯ ಏನು ಹೇಳ್ತೇವೆ ಮಾತಾಡ್ರಿ. ನೀವು ಮಾಡ್ತಿರೋ ಕರ್ತನ ಸೇವೆಯ ಬಗ್ಗೆ ವಾಕ್ಯ ಏನು ಹೇಳ್ತದೆ ಮಾತಾಡ್ರಿ. ನೀವು ಹೋಗುವ ಪ್ರಯಾಣದ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಮಾತಾಡಿ. ನಿಮ್ಮ ಕುಟುಂಬದ ಬಗ್ಗೆ ವಾಕ್ಯ ಏನು ಹೇಳ್ತದೆ ಮಾತಾಡಿ. ನಿಮ್ಮ ಫೈನಾನ್ಸ್ ಬಗ್ಗೆ ವಾಕ್ಯ ಏನು ಹೇಳ್ತದೆ ಮಾತಾಡಿ. ಕಂಟಿನ್ಯೂ ಆಗಿ ಮಾತಾಡಿ. ಸೊಟ್ಟ ಮಾತು ಅಂತ ಹೇಳಿದರೆ ಯಾವಾಗಲೂ ನೋಡುವ ಕೇಳುವ ಮಾತುಗಳನ್ನು ಮಾತಾಡುವಂಥದ್ದು. ಹಾಗೆ ನಿಮ್ಮ ಒಳಗಿದ್ದ ರಿವರ್ ಏನಾಗ್ತದೆ ಮುಚ್ಚಲ್ಪಡುತ್ತೆ, ಆ ನದಿ ಮುಚ್ಚಲ್ಪಡುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮಗ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ. ಗಾರ್ಡ್ ಯುವರ್ ಹಾರ್ಟ್. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು 11ನೇ ಅಧ್ಯಾಯದಲ್ಲಿ ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಯೆಶಾಯ 11ನೇ ಅಧ್ಯಾಯ
ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಇಷಯನ ಬುಡದಿಂದ ಅಂತ ಹೇಳಿದ್ರೆ ದಾವೀದನ ಸಂತಾನದಿಂದ ಇಷಯನ ಬುಡ ಒಂದು ಚಿಗುರು, ಬೇರಿನಿಂದ ಹೊರಟ ತಳಿರು ಫಲಿಸುವುದು. ದಟ್ ಇಸ್ ಜೀಸಸ್. ಓಕೆ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಪುನಃ ನಾನು ಓದ್ತೇನೆ 2ನೇ ವಚನ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಈ ಆತ್ಮ ಎಲ್ಲಿದ್ದಾನೆ? ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವನಿಗೆ ಬಿಡುಗಡೆ ಉಂಟು. ಆ ಕರ್ತನು ಬೇರೆ ಯಾರಲ್ಲ, ಕರ್ತನು ದೇವರ ಆತ್ಮನೇ. ಹೊಸ ಒಡಂಬಡಿಕೆಯಲ್ಲಿ ಈ ವಾಗ್ದಾನ ಕ್ರಿಸ್ತನಲ್ಲಿ ಫುಲ್ಫಿಲ್ ಆಗಿದೆ. ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಯೆಹೋವನ ಭಯವನ್ನುಂಟು ಮಾಡುವ ಆತ್ಮ, ತಿಳುವಳಿಕೆಯ ಆತ್ಮ, ಜ್ಞಾನ ವಿವೇಕದ ಆತ್ಮ, ಅದು ಯೆಹೋವನ ಆತ್ಮವು ಅವನಲ್ಲಿ ನೆಲೆಗೊಂಡಿರುವುದು. ದಟ್ ಮೀನ್ಸ್ ನಿಮ್ಮಲ್ಲಿ ನೆಲೆಗೊಂಡಿದೆ. ನಿಮ್ಮ ಒಳಗೆ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಇದೆ. ನಿಮ್ಮ ಒಳಗೆ ಭಯ ಹುಟ್ಟಿಸುವ ಆತ್ಮ ಇಲ್ಲ. ನಿಮ್ಮ ಒಳಗೆ ಮಂಕು ಆತ್ಮ ಇಲ್ಲ, ಜ್ಞಾನ ಮತ್ತು ವಿವೇಕದ ಆತ್ಮ ಇದೆ. ಯು ಆರ್ ವಾಯ್ಸ್ ಅಂಡ್ ಶಾರ್ಪ್. ಓಕೆ, ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. His delight is in the fear of the Lord, and he shall not judge by the sight of his eyes, not decided by the hearing of his ear. See, ನಾನು ಓದ್ತೇನೆ 3ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೋಡ್ತೇವೆ, ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು, ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ. ಏನವನು ನೋಡ್ತಾನೆ ಅದನ್ನು ಮಾತಾಡುವುದೇ ಇಲ್ಲ. ಕಿವಿಗೆ ಬಿದ್ದ ಸುದ್ದಿಯನ್ನು ಆತನು ನಿರ್ಣಯಿಸುವುದಿಲ್ಲ. ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನೇ ಆತನು ಮಾತಾಡುತ್ತಾನೆ. ಆತನು ಯಾವ ಸುದ್ದಿಗಳನ್ನು ಡಿಸೈಡ್ ಮಾಡುವುದಿಲ್ಲ. ಎನಿ ರಿಪೋರ್ಟ್, ಡಾಕ್ಟರ್ ರಿಪೋರ್ಟ್ಗಳನ್ನು ಆತನು ಡಿಸೈಡ್ ಮಾಡುವುದಿಲ್ಲ. ದೇವರ ವಾಕ್ಯವನ್ನೇ ಆತನು ಡಿಸೈಡ್ ಮಾಡುತ್ತಾನೆ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋದನು. ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಅದನ್ನೇ ಆತನು ಡಿಸೈಡ್ ಮಾಡುತ್ತಾನೆ, ಅದನ್ನೇ ಆತನು ನಿರ್ಣಯಿಸ್ತಾನೆ. ಕಿವಿಗೆ ಬಿದ್ದ ಸುದ್ದಿಗಳನ್ನು ಆತನು ನಿರ್ಣಯಿಸ್ತಿಲ್ಲ. ನಿಮಗೆ ಅನೇಕ ಕಿವಿಗೆ ಸುದ್ದಿ ಬೀಳಬಹುದು. ನಕಾರಾತ್ಮಕ ಸುದ್ದಿಗಳು, ಕ್ರಿಟಿಸೈಸ್ ಸುದ್ದಿಗಳು, ತಮಾಷೆಯ ಸುದ್ದಿಗಳು, ಓಕೆ, ಗೇಲಿ ಮಾಡುವ ಸುದ್ದಿಗಳು, ಎಲ್ಲ ಸುದ್ದಿಗಳು ಚೇಂಜ್ ಆಗುತ್ತವೆ ವೆನ್ ಯು ಡಿಸೈಡ್ ಗಾಡ್ಸ್ ವರ್ಡ್. ಯಾವಾಗ ನೀವು ದೇವರ ವಾಕ್ಯವನ್ನು ತೀರ್ಮಾನ ಮಾಡುತ್ತೀರಿ, ಯಾವಾಗ ನೀವು ದೇವರ ವಾಕ್ಯದೊಟ್ಟಿಗೆ ನೀವು ಎಗ್ರಿ ಆಗುತ್ತೀರಿ, ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ದೇವರು ನಿಮ್ಮ ಮೂಲಕ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಅದಕ್ಕೋಸ್ಕರ ಏನೋ ಸುದ್ದಿಗಳು ನಿಮಗೆ ಬರ್ತವೆ, ಆ ಸುದ್ದಿಗಳನ್ನು ನಿಮ್ಮ ಹೃದಯದ ಒಳಗೆ ಹಾಕಬೇಡ್ರಿ. ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಗೋ. ಸೊಟ್ಟ ಮಾತುಗಳನ್ನು ತೊಲಗಿಸಿಬಿಡು. ಅದರಿಂದ ಫಸ್ಟ್ ನೀನು ಏನು ಕೇಳ್ತಿ ಅದನ್ನು ಬಿಲೀವ್ ಮಾಡ್ತಿ, ಏನು ಬಿಲೀವ್ ಮಾಡುತ್ತಿ ನಿನ್ನ ಹೃದಯದಲ್ಲಿ ತುಂಬಿರುವಂಥದ್ದು ಬಾಯಲ್ಲಿ ಬರುತ್ತದೆ. ನೆಗೆಟಿವ್ ವರ್ಡ್ಗಳು. ಒಬ್ಬನ ಬಾಯಲ್ಲಿ ಏನಾದರೂ ನಕಾರಾತ್ಮಕ ಬರುವುದಾದರೆ ಆತನು ಏನೋ ನಕಾರಾತ್ಮಕ ಕೇಳಿ ಬಂದಿದ್ದಾನೆ. ಅದು ಸುಮ್ಮನೆ ಬರುವುದಿಲ್ಲ. ಹೃದಯದಲ್ಲಿ ತುಂಬಿರುವಂಥದ್ದೇ ಅದು ಬಾಯಲ್ಲಿ ಬರುತ್ತದೆ. ಕೆಲವರು ಹೇಳುವುದುಂಟು, ಪಾಸ್ಟರ್ ಅವನ ಹೃದಯದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿ, ಬಟ್ ಅವನು ಬಾಯಲ್ಲಿ ಮಾತ್ರ ಹಾಗೆ ಮಾತಾಡೋದನ್ನು ಬೈಬಲ್ ಅದು ಹೇಳುವುದಿಲ್ಲ. ಬೈಬಲ್ ಹೇಳ್ತದೆ ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಲ್ಲಿ ಬರುತ್ತದೆ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗಿತಾನೆ, ಕೆಟ್ಟವನು ತನ್ನ ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗಿತಾನೆ. ಪ್ರೈಸ್ ಗಾಡ್. ಅದರಿಂದ ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ನಿಮ್ಮ ಒಳಗಿರುವ ನದಿಯನ್ನು ಸ್ಟಾಪ್ ಮಾಡಬೇಡಿ. ನಿಮ್ಮ ಒಳಗಿದ್ದ ಬೆಂಕಿಯನ್ನು ಸ್ಟಾಪ್ ಮಾಡಬೇಡ್ರಿ. ನಿಮ್ಮ ಒಳಗಿರುವ ಬೆಂಕಿ ಇನ್ನೂ ಅದು ಉರಿಬೇಕಂತ ಹೇಳಿದರೆ ಯು ಮಸ್ಟ್ ಹಿಯರ್ ರೈಟ್ ವರ್ಡ್. ಸರಿಯಾದ ಮಾತುಗಳು ನೀವು ಕೇಳಿದಾಗ ನಿಮ್ಮ ಒಳಗಿರುವ ಬೆಂಕಿ ಉರಿಯುತ್ತದೆ. ಯು ಆರ್ ಶೈನಿಂಗ್ ಆ್ಯಂಡ್ ಶೈನಿಂಗ್. ಯುವರ್ ಲೈಟ್ ಇಸ್ ಡೇ ಬೈ ಡೇ ಬ್ರೈಟರ್ ಆ್ಯಂಡ್ ಬ್ರೈಟರ್. ಓಕೆ, ನೀವು ಹೆಚ್ಚಾಗಿ ಪ್ರಜ್ವಲಿಸ್ತೀರಿ, ಹೆಚ್ಚಾಗಿ ನೀವು ಉರಿತೀರಿ. ನಿಮ್ಮ ದಿವಿಟಿಗೆಗಳು ಯಾವಾಗಲೂ ಉರಿಯುತ್ತವೆ. ನೀವು ಗುಡ್ಡದಲ್ಲಿ
ಕಟ್ಟಿದ ಪಟ್ಟಣವಾಗಿರುತ್ತಿ. ಯು ಆರ್ ದ ಸಿಟಿ ಆನ್ ದ ಹಿಲ್. ಓಕೆ, ಯು ಆರ್ ನಾಟ್ ಆರ್ಡಿನರಿ. ಅದಕ್ಕೋಸ್ಕರ ಯಾವಾಗ ನೀವು ವಾಕ್ಯವನ್ನು ಕೇಳುವಂತ ಡಿಸೈಡ್ ಮಾಡುತ್ತೀರಿ, ಆಗ ನಿಮ್ಮ ಬಾಯಲ್ಲಿ ತನ್ನಷ್ಟಕ್ಕೆ ವಾಕ್ಯ ಬರುತ್ತವೆ. ನೀವು ನಕಾರಾತ್ಮಕ ಸಾಂಗ್ಗಳನ್ನು ಸ್ವಲ್ಪ ಕೇಳಿ ಬಸ್ಸಲ್ಲಿ ಹೋಗುವಾಗ ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಿಮ್ಮ ಮೈಂಡಲ್ಲಿ ಅದು 2 ಸರ್ತಿ ಕೇಳಿದಾಗ ರೆಕಾರ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗೊತ್ತಿಲ್ಲದ ಹಾಗೆ. ನೀವೇನು ಕೇಳುತ್ತೀರಿ ಅದೇ ನೀವು ಆಗುತ್ತೀರಿ. ಪುನಃ ಹೇಳ್ತೀನಿ, ನೀವೇನು ಕೇಳುತ್ತೀರಿ ಅದೇ ನೀವು ಆಗುತ್ತೀರಿ. ನೀವೇನು ನೋಡ್ತೀರಿ ಅದೇ ನೀವು ಆಗುತ್ತೀರಿ. ಅದಕ್ಕೋಸ್ಕರ ಇವತ್ತು ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸೋಷಿಯಲ್ ಮೀಡಿಯಾ ಓಪನ್ ಇದೆ, ಫ್ರೀ ಇದೆ ಅಂತ ಎಲ್ಲವನ್ನು ನೋಡಬೇಡಿ. ಓಕೆ, ನಿಮ್ಮ ಹೃದಯವನ್ನು ಗಾರ್ಡ್ ಮಾಡಿ, ಎಲ್ಲವನ್ನು ನೋಡಬೇಡ್ರಿ. ನಿಮ್ಮ ಹೃದಯದೊಳಗೆ ಏನು ಬಿತ್ತುತ್ತೀರಿ ಅದೇ ಫಲಿಸ್ತದೆ. ಅದಕ್ಕೋಸ್ಕರ ತಪ್ಪಾದ ಮಾತುಗಳು, ನಕಾರಾತ್ಮಕ ಮಾತುಗಳು, ತಪ್ಪಾದ ಸಂಗತಿ ನೋಡುವಂಥದ್ದು ಕಡೆಗೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಬೆಳೆಯುತ್ತದೆ. 4 ದಿನ ಒಬ್ಬ ಕೋಪಿಷ್ಠರ ವ್ಯಕ್ತಿಯೊಟ್ಟಿಗೆ ನೀನು ತಿರುಗಾಡಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಒಳಗಿಂದ ಕೋಪ ಹುಟ್ಟಿದ್ದು ಗೊತ್ತೇ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳಿದೆ, ಕೋಪಿಷ್ಠನ ಸ್ನೇಹವನ್ನು ಬೆಳೆಸಬೇಡ, ಕಡೆಗೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ನೀನು ಉರುಳಿಗೆ ಹಾಕ್ತೀಯ ಅಂತ. ಬೇಕಾದ್ರೆ ನಾವು ಓದುವ 22ನೇ ಜಾನೋಕ್ತಿ 24ನೇ ವಚನ, ಪ್ರೊವರ್ಬ್ 22:24. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ಮೇಕ್ ನೋ ಫ್ರೆಂಡ್ಶಿಪ್ ವಿತ್ ಆನ್ ಆಂಗ್ರಿ ಮ್ಯಾನ್ ಅಂಡ್ ವಿತ್ ದ ಫ್ಯೂರಿಯಸ್ ಮ್ಯಾನ್ ಡು ನಾಟ್ ಗೋ. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ದೇವರ ವಾಕ್ಯ ಯಾರೊಟ್ಟಿಗೆ ಸ್ನೇಹ ಮಾಡಬೇಕು, ಯಾರೊಟ್ಟಿಗೆ ಸ್ನೇಹ ಮಾಡಬಾರದು ಅಂತ ನಮಗೆ ಇನ್ಸ್ಟ್ರಕ್ಷನ್ ಕೊಡುತ್ತದೆ. ಮಾಡಿದರೆ ರಿಸಲ್ಟ್ ಹೇಳ್ತದೆ. ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿ, ನೋಡಿಕೋ. ಅಂದರೆ ನಿನ್ನ ಬೌರ್ನಗೆನ್ ಅದ ರಿಯಲ್ ಪರ್ಸನ್ ಆತನು ಗುಲಾಮತನಕ್ಕೆ ಹೋಗುತ್ತಾನೆ, ನೀನು ಉರುಳಿಗೆ ಹೋಗುತ್ತೆ. ಓಕೆ, ಕೋಪ ಒಬ್ಬ ವ್ಯಕ್ತಿಯನ್ನು ಗುಲಾಮತನಕ್ಕೆ ನಡೆಸ್ತದೆ. ಓಕೆ, ಮನುಷ್ಯನ ಕೋಪವು ದೇವರು ಮೆಚ್ಚುವ ನೀತಿಗೆ ಅನುಕೂಲವಾಗುವುದಿಲ್ಲ. ವಾಕಿಂಗ್ ಇನ್ ಲವ್ ಇಸ್ ವಾಕಿಂಗ್ ಇನ್ ಫ್ರೀಡಮ್. ಪ್ರೀತಿಯಲ್ಲಿ ನಡೆಯುವಂಥದ್ದೇ ಅದು ಸ್ವಾತಂತ್ರ್ಯದಲ್ಲಿ ನಡೆಯುವಂಥದ್ದು. ಅದನ್ನು ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಮಗನಿನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಇದರಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುತ್ತೀರಿ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಆರೋಗ್ಯ, ಸಮಾಧಾನ, ಆಲೋಚನಾ ಪರಾಕ್ರಮಗಳು ನಿಮ್ಮ ಒಳಗಿಂದ ಹುಟ್ಟಿ ಹರಿಯುತ್ತವೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನೀನು ನಮ್ಮ ತಂದೆಯಾಗಿದ್ದಿ. ನಿನ್ನ ಮಗನಾದ ಯೇಸುವನ್ನು ನಮಗೋಸ್ಕರ ಕಳುಹಿಸಿ, ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಬಾಧೆ ಅನುಭವಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ. ಯೇಸುವೆ ನಮ್ಮ ಕರ್ತನೆಂದು ನಾವು ನಂಬುತ್ತೇವೆ. ನಮಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದಿ. ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿ, ಆದ್ದರಿಂದ ಜೀವಧಾರೆಗಳು ಹೊರಡುತ್ತವೆ. ಪ್ರತಿಯೊಬ್ಬರ ಒಳಗಿಂದ ಆರೋಗ್ಯದ ನದಿಗಳು, ಸಮಾಧಾನ ನದಿಗಳು ಕ್ರಿಸ್ತನಲ್ಲಿ ಉಕ್ಕಿ ಹರಿಯುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್. ಐ ರಿಲೀಸ್ ದ ಸೂಪರ್ನ್ಯಾಚುರಲ್ ಹೀಲಿಂಗ್. ಎಲ್ಲರೂ ತಲೆಯಿಂದ ಪಾದವರೆಗೆ ಫ್ರೆಶ್ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ ಜೀಸಸ್ ನೇಮ್,
Amen. 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 Amen.